ಸ್ನೇಹಿತರೆ, ಇವತ್ತು ಮದುರೈ ಕೋರ್ಟ್ 9 ಜನ ಪೊಲೀಸರಿಗೆ ಮರಣದಂಡನೆ ಕೊಟ್ಟಿದೆ. ಇದು ದೇಶಾದ್ಯಂತ ಒಂದು ಪ್ರಜಾಪ್ರಭುತ್ವ ಮತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಉಳಿವಿಗೆ ಒಂದು ಅರ್ಥವಾಗಿದೆ. ಅಸಲಿಗೆ ಏನಿದು ಕೇಸು ಅಂತ ನೋಡೋದಾದ್ರೆ 2020 ಟೈಮಲ್ಲಿ ಕೊರೋನಾ ಇತ್ತು. ಆ ಟೈಮಲ್ಲಿ ಲಾಕ್ ಡೌನ್ ಇತ್ತು. ಅಂಗಡಿಗಳ ಮುಕ್ಕಟ್ಟುಗಳಿಗೆ ಟೈಮ್ ಅನ್ನ ಇತಿಮಿತಿ ಮಾಡಲಾಗಿದೆ. ಇದೇ ರೀತಿ ತೂತುಕುಡಿಯ ಶಾಂತನಾಕುಲಂ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಒಬ್ರು ಜೈರಾಜು ಮತ್ತೆ ಬೆನಿಕ್ಸ್ ಅನ್ನೋ ಇಬ್ಬರು ಅಪ್ಪ ಮತ್ತೆ ಮಗ ಅಪ್ಪ ಅಂಗಡಿಯಲ್ಲಿ ಇರ್ತಾರೆ, ಮೊಬೈಲ್ ಶಾಪ್ ಅನ್ನು ತೆರೆದಿರ್ತಾರೆ. ಇವರು ಕೊರೋನಾ ಟೈಮ್ ಲಿಮಿಟೇಷನ್ ಕೊಟ್ಟಿತ್ತು, ಅದಕ್ಕಿಂತ ಜಾಸ್ತಿ ಟೈಮ್ 5-10 ನಿಮಿಷಗಳ ಜಾಸ್ತಿ ಟೈಮ್ ಅನ್ನ ಇವರು ಅಂಗಡಿ ಓಪನ್ ಮಾಡಿದ್ಕೆ ಇವರು ಜೈರಾಜನ ತಂದೆಯನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ತಕ್ಷಣ ಈ ತಂದೆಯನ್ನ ಅರೆಸ್ಟ್ ಮಾಡಿದ್ರಂತ ಮಗನು ಹೋಗ್ತಾನೆ, ಯಾರು ಬೆನಿಕ್ಸ್. ಸ್ಟೇಷನ್ ಹೋಗಿ ನೋಡಿದಾಗ ತಂದೆಗೆ ಹೊಡಿತಾ ಇರ್ತಾರೆ. ಅದನ್ನ ಕೇಳಿದಾಗ ಅವನನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಇದು 2020 ಜೂನ್ 19ರಂದು ಅರೆಸ್ಟ್ ಆಗ್ತಾರೆ. ಇದಾದ ನಂತರ ಏನಾಗುತ್ತೆ, 2020 19ಕ್ಕೆ ಅರೆಸ್ಟ್ ಮಾಡ್ತಾರೆ. 21ಕ್ಕೆ ಮತ್ತೆ 22ಕ್ಕೆ ತಂದೆ ಜಯರಾಜ್ 21ಕ್ಕೆ ಸಾಯ್ತಾರೆ, 22ಕ್ಕೆ ಮಗ ಕೂಡ ಸಾಯ್ತಾನೆ ಹಾಸ್ಪಿಟಲ್ ಅಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಈ ಕೇಸು ತುಂಬಾ ರೇರೆಸ್ಟ್ ಆಗಿದೆ. ಯಾಕಂತಂದ್ರೆ ಅವ್ರನ್ನ ಕ್ರೂಡಲ್ ಆಗಿ ಅರೆಸ್ಟ್ ಮಾಡಿ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲದಂತ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಕಾನೂನನ್ನ ಕೈಗೆತ್ಕೊಂಡ್ಬಿಟ್ಟು ಅವ್ರನ್ನ ಕ್ರೂಡಲ್ ಆಗಿ ಹೊಡಿತಾರೆ. ಹೊಡೆದೇ ಅವರನ್ನ ಅವತ್ತಿನ ದಿನ ಡೆತ್ ಆಗಿರ್ತಾರೆ. ಇದೇನಾಗುತ್ತೆ ಕೋರ್ಟ್ ಸಿಬಿಐಗೆ ತನಿಖೆಗೆ ಒಳಪಡಿಸುತ್ತೆ. ಇದಾದ ನಂತರ 2022ರಲ್ಲಿ ಇವರು 10 ಜನ ಇರ್ತಾರೆ. 10 ಜನರಲ್ಲಿ ಒಬ್ರು ಕೋವಿಡ್ ಬಂದ್ಬಿಟ್ಟು ಆ ಪೊಲೀಸ್ ಒಬ್ರು ಡೆತ್ ಆಗಿರ್ತಾರೆ. ಇದರಲ್ಲಿ ಇನ್ಸ್ಪೆಕ್ಟರ್ ಶ್ರೀಧರ್ ಅಂತ ಇರ್ತಾರೆ, ಅದ್ರ ಜೊತೆ ಕಾನ್ಸ್ಟೇಬಲ್ ಸೇರಿ 9 ಜನ ಅರೆಸ್ಟ್ ಆಗಿರ್ತಾರೆ. ಅದರ ಕಾನ್ಸ್ಟೇಬಲ್ ಅಲ್ಲಿ ಒಬ್ರು ಮಾತ್ರ ಕೋವಿಡ್ ಬಂದು ಡೆತ್ ಆಗಿರ್ತಾರೆ. ಈಗ 9 ಜನರಿಗೆ ನಿನ್ನೆ ಏಪ್ರಿಲ್ 6ನೇ ತಾರೀಕು ಮದುರೈ ಕೋರ್ಟ್ ಮುತ್ತುರಾಜ್ ಜಸ್ಟಿಸ್ ಮುತ್ತುರಾಜ್ ಇದ್ದಾರೆ, ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇದು ದೇಶಾದ್ಯಂತ ಸೆನ್ಸೇಷನಲ್ ನ್ಯೂಸ್ ಆಗಿದೆ. ಈಗ 9 ಜನ ಪೊಲೀಸರಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದಾರೆ. 9 ಜನಕ್ಕೂ ಮರಣದಂಡನೆಯನ್ನ ವಿಧಿಸಿದೆ ಕೋರ್ಟ್, ಮದುರೈ ಕೋರ್ಟ್ ಮುತ್ತುರಾಜ್ ಅನ್ನು. ಈಗ ಅವ್ರಿಗೂ ಫ್ಯಾಮಿಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಪೊಲೀಸ್ ಫ್ಯಾಮಿಲಿ ಇದ್ದಾರೆ, ಅವರು ಬಂದು ಮೈಕ್ ಮಾತಾಡ್ತಾ ಇದ್ದಾರೆ. ಅವತ್ತಿನ ದಿನ ಇವರು ಮಾಡ್ತಕ್ಕಂಥ ತಪ್ಪುಗಳು ಕಾನೂನು ಮೀರಿ ಕಾನೂನನ್ನ ಕೈ ತೆಗೆದುಕೊಂಡು ಅವರ ಅಡಿಯಲ್ಲಿ ಏನು ಕೊಟ್ಟಿರ್ತಾರ ಆ ಲಿಮಿಟ್ಸ್ ನಲ್ಲಿ ಕೆಲಸ ಮಾಡದೆ ಅತಿರೇಕತೆ ತೋರಿದ್ದೇ ಈ ಘಟನೆಗೆ ಕಾರಣವಾಗಿರುತ್ತೆ. ಅದೇ ಸ್ಟೇಷನಿನ ಒಂದು ಲೇಡಿ ಕಾನ್ಸ್ಟೇಬಲ್ ಇಂದ ಇದೆಲ್ಲ ಬಹಿರಂಗವಾಗಿದೆ. ಅವ್ರು ಒಪ್ಕೊಂಡಿದ್ದಾರೆ ಸಿಬಿಐ ತನಿಖೆಯಲ್ಲಿ. ಏನಂತಂದ್ರೆ ಅವತ್ತು ನೈಟ್ ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ, ಅವತ್ತಿನ ದಿನ ಜೈರಾಜ್ಗೂ ಮತ್ತೆ ಅದಾದಂತ 1 ಅವರ್ ಆಫ್ಟರ್ ಅವ್ರ ಮಗನು ಬಂದಾಗ ಇಬ್ಬರಿಗೂ ಸೇರಿ ಕ್ರೂಡಲ್ ಆಗಿ ಪೊಲೀಸ್ ಹೊಡೆದಿದ್ದರಿಂದನೇ ಅದು ಅವ್ರು ಮರಣ ಹೊಂದಿದ್ದಾರೆ ಅಂತ ಲೇಡಿ ಕಾನ್ಸ್ಟೇಬಲ್ ಸಿಬಿಐ ಮುಂದೆ ಕೋರ್ಟ್ ಮುಂದೆ ಒಪ್ಕೊಂಡಿದ್ದಾರೆ. ಆ ರಕ್ತವನ್ನು ಸ್ಟೇಷನ್ ಅಲ್ಲಿ ರಕ್ತ ಚೆಲ್ಲಿರುತ್ತೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ ಎವಿಡೆನ್ಸ್ ನ ಇವರು ಪೊಲೀಸ್ಗಳು ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕೂಡ ಪ್ರೂವ್ ಆಗಿದೆ. ಆದ್ದರಿಂದನೇ ಈ ಮದುರೈ ಕೋರ್ಟ್ ಇಂತ ದೊಡ್ಡ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿದೆ. ಯಾಕಂದ್ರೆ ಕಾನೂನು ಅವ್ರ ಕೈಯಲ್ಲಿ ಇರುತ್ತೆ. ಅವ್ರು ಬರ್ದಂಗೆ ಚಾರ್ಜ್ ಶೀಟ್ ಸಲ್ಲುತ್ತೆ, ಅವ್ರು ಹೇಳ್ದಂಗೆನೆ ಎಲ್ಲಾ ಕಥೆಯನ್ನು ಕೂಡ ಚೇಂಜ್ ಮಾಡತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಅಲ್ಲೇ ಇರುತ್ತೆ. ಅದಕ್ಕೋಸ್ಕರ ಎವಿಡೆನ್ಸ್ ಅನ್ನ ಹಾಳು ಮಾಡುವ ಉದ್ದೇಶದಿಂದ ಕೋರ್ಟ್ ಏನ್ ಮಾಡುತ್ತೆ, ಸಿಬಿಐಗೆ ತನಿಖೆ ಕೊಟ್ಟಾಗ ಲೇಡಿ ಕಾನ್ಸ್ಟೇಬಲ್ ಇರ್ತಾರೆ, ಅವರೇ ಇದಕ್ಕೆಲ್ಲ ಇವ್ರು ಬಂದಿದ್ರು, ಈ ತರ ಎಲ್ಲ ಚಿತ್ರಹಿಂಸೆ ಕೊಟ್ಟಿದ್ಕೇನೆ ಇವ್ರು ಡೆತ್ ಆಗಿರೋದು ಅಂತ ಒಪ್ಕೊಂಡಿದ್ದರಿಂದನೇ ಇಷ್ಟು ದೊಡ್ಡ ಜಡ್ಜ್ಮೆಂಟ್ ಪಾಸ್ ಆಗಿದೆ. ಸ್ನೇಹಿತರೆ, ಕಾನೂನನ್ನ ಕಾಪಾಡುವಂತ ಪೊಲೀಸರೇ ಈ ರೀತಿ ಮಾಡಿದ್ರೆ ಜನರು ಎಲ್ಲಿಗೆ ಹೋಗಿ ಕ್ವಶನ್ ಮಾಡ್ಬೇಕು? ಕೋರ್ಟ್ ಇದೆ, ಮೇಲಂತದ ಕೋರ್ಟ್ ಇದೆ, ಅಲ್ಲಿ ಕೋರ್ಟಿಗೆ ಹೋಗ್ಬೇಕಂದ್ರೂ ಇಲ್ಲಿ FIR ಆಗಬೇಕು, ಮತ್ತೆ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿ ಅದು ಇದು ಮಾಡ್ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಇದೊಂದು ದೊಡ್ಡ ಜಡ್ಜ್ಮೆಂಟ್ ಅಂತ ಗುರುತಿಸಲಾಗಿದೆ. ಇವಾಗ ಇದೇ ಸೆನ್ಸೇಷನ್ ನ್ಯೂಸ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.